ಸ್ವಾಗತ ಸುಸ್ವಾಗತ. ಶ್ರೀಲಂಕಾಗೆ ಬಂದು ಇಲ್ಲಿ ಜಾತ್ರೆಗೆ ಬರ್ತೀರಾ ಹೆಂಗೆ? ಮೊದಲನೇ ಆಟ ಅಲ್ಲಿ ಪಾತಾಳ ಇರೋದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಕೊಡಚಾದ್ರಿ ಬೆಟ್ಟ ವೈಬ್ ಚೆನ್ನಾಗಿದೆ. ಕಲರ್ ಕಲರ್ ಮೀನುಗಳಿದೆ. ಗೆಳೆಯರಿ ಅಣ್ಣ ಬನ್ನಣ ಚಿಕ್ಕಿ 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 ಸೆದೆಗಾರಿಕೆ ವಿಭಾಗದಲ್ಲಿ ಹತ್ಲಿಕ್ಕಷ್ಟೇ ಇದೆ. ಲಕ್ ಸರಿ ಇಲ್ಲ. ಹೆಂಗಿದೆ ಕುಮ್ಮಿ? ನಾನ್ ಯಾವಾಗ್ಲೂ ಸಿಂಹ. ಚೆನ್ನಾಗಿದ್ದೀರಾ? ಮೈ ಗಾಡ್, ಅವನ ರೈಡ್ ಒಳಗೊಂದು ಗುಹೆ ಇದೆ. ಗಿಲಿ 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 ಕೀಲು ಕುದ್ರೆ. ನಾವು ಚಿಕ್ಕ ಮಕ್ಳು ಸುಳ್ಳ್ಯಾದ ಹೆಮ್ಮೆಯ ಯುವತಿ. ಒಬ್ರು ಹೋಗೋಷ್ಟು ಜಾಗ ಇಲ್ಲ. ಕುದುರೆ ಆಡಕ್ ಹೋಗ್ತೀನಿ. ನಮ್ಮ ಆಫೀಸಲ್ಲಿ ತುಂಬ ಜನ ಕಾಫಿ ಎಡಿಕ್ಟ್ಸ್ ಇರೋದ್ರಿಂದ ನಾವು ಅಗಾರೋ ಅವರ ಪ್ರಾಡಕ್ಟ್ ಯೂಸ್ ಮಾಡಿ 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 ಸಖತ್ ಇಷ್ಟ ಆಗಿ ನಾವೀಗ ಅಗಾರೋ ಇಂಪೀರಿಯಲ್ ಎಕ್ಸ್ಪ್ರೆಸೋ ಕಾಫಿ ಮೇಕರ್ ಕೂಡ ತಂದಿದ್ದೀವಿ. ಸೊ ಅದರಲ್ಲಿ ಎಲ್ರಿಗೆ ಕಾಫಿ ಮಾಡೋಣ ಬನ್ನಿ. ಕನ್ಸಿಸ್ಟೆಂಟ್ ಮತ್ತು ಬ್ಯಾಲೆನ್ಸ್ಡ್ ಎಕ್ಸ್ಪ್ರೆಸೋ ಕಾಫಿ ಬೇಕು ಅಂತ ಹೇಳಿದರೆ ಕರೆಕ್ಟ್ ಅಮೌಂಟ್ ಆಫ್ ಗ್ರೌಂಡ್ ಕಾಫಿಯನ್ನು ಬಳಸಿ. 7 ಗ್ರಾಮ್ ಕಾಫಿ ಪೌಡರ್ ಯೂಸ್ ಮಾಡಿ 1 ಔನ್ಸ್ ಎಕ್ಸ್ಪ್ರೆಸೋವನ್ನು ಪ್ರಿಪೇರ್ ಮಾಡ್ಬೋದು. ಹೀಗೆ ಪ್ರಿಪೇರ್ ಮಾಡಿದ್ರೆ ಇದರಲ್ಲಿ ಫುಲ್ ಫ್ಲೇವರ್ ಮತ್ತು ಒಳ್ಳೆ ಟೇಸ್ಟ್ ನಿಮಗೆ ಸಿಗ್ತದೆ. ಫಸ್ಟಿಗೆ ಕಾಫಿ ಬೀನ್ಸ್ ಅನ್ನು ತಗೊಬೇಕು. ಕಾಫಿ ಬೀನ್ಸನ್ನು ಹಾಗೆ ಇದು ಮಾಡಿದ್ರೆ ಕಾಫಿ ಆಗಲ್ಲ. ಇದನ್ನ ಹೆಂಗೆ ಮಾಡಿದ್ರೆ ಆಗಲ್ಲ? ಹಾಗೆ ಹಾಲಿಗೆ ಹಾಕಿದರೆ ಕಾಫಿ ಆಗಲ್ಲ. ಇದನ್ನು ಫಸ್ಟ್ ಕ್ರಷ್ ಮಾಡ್ಕೊಬೇಕು. ಸೊ ಅದಕ್ಕೆ ನಾವು ಕ್ರಷಿಂಗ್ ಮೆಷಿನಿಗೆ ಹಾಕೋಬೇಕು. ಅಗಾರೋಸ್ ಗ್ರ್ಯಾಂಡ್ ಕಾಫಿ ಗ್ರೈಂಡರ್ ಮ್ಯಾಕ್ಸಿಮಮ್ ಫಿಲ್ ಮಾಡಿದ್ದೀವಿ. ಸೊ ಇದಾದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಸೊ ಲಿಡ್ ಕ್ಲೋಸ್ ಆದಮೇಲೆ ಇಲ್ಲಿ ಪವರ್ ಬಟನ್ ಇದೆ. ಪವರ್ ಬಟನ್ನ ಕೆಳಗೆ ಒತ್ತಿದ್ರೆ ನೋಡಿ. ಅಲ್ಲ, ನಿಮಗೆ ಮನೆಯಲ್ಲೂ ಮಿಕ್ಸಿ ಕೆಲಸ, ಇಲ್ಲೂ ಮಿಕ್ಸಿ ಕೆಲಸ ಹೆಂಗ ಅನಿಸ್ತಾ ಇದೆ? ನಮ್ಮ ಮಿಕ್ಸಿ ರಾಜ. ಓ ನೋಡಿಲಿ, ಬೇರೆ ಬೇರೆ ಥರದ ಕಾಫಿ ಮಾಡಲಿಕ್ಕೆ ಇದರಲ್ಲಿ ಫೋಮ್ ಲೆವೆಲ್ ಮತ್ತು ಸ್ಟೀಮ್ ಲೆವೆಲನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿರುವ 360 ಡಿಗ್ರಿ ರೊಟೇಟಿಂಗ್ ಸ್ಟೇನ್ಲೆಸ್ ಸ್ಟೀಲ್ ಫ್ರಾತಿಂಗ್ ವಾಂಡ್ ತುಂಬ ಕನ್ವೀನಿಯೆಂಟಾಗಿ ಯೂಸ್ ಕೂಡ ಮಾಡ್ಬೋದು. ಸೊ ಕಾಫಿ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಕಾಫಿ ಪೌಡರ್. ಆಮೇಲೆ ಅಗಾರೋ ಅವರ ಕಾಫಿ ಮೆಷಿನ್ಗೆ ಇಲ್ಲಿ ವಾಟರ್ನ ಫಿಲ್ ಮಾಡಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿ ಒಂದು ಮಾರ್ಕ್ ಹಾಕಿದ್ದಾರೆ. ಇದಕ್ಕಿಂತ ಜಾಸ್ತಿ ನಾವು ನೀರು ಫಿಲ್ ಮಾಡಬಾರ್ದು. ಸ್ಪೂನಲ್ಲಿ ಪೋರ್ಟಾ ಫಿಲ್ಟರ್ಗೆ ಫಿಲ್ ಮಾಡ್ಕೊಬೇಕು. ಆಮೇಲೆ ಇದ್ರ ಹಿಂದೆಯಿಂದ ಇದನ್ನು ಲೆವೆಲ್ ಮಾಡ್ಕೊಬೇಕು. ಸಿಂಪಲ್. ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು. ಸೊ ಇವಾಗ ನಾನು ಪವರ್ ಬಟನ್ನ ಆನ್ ಮಾಡಿದೆ. ಆನ್ ಮಾಡಿದ ತಕ್ಷಣ ಇಲ್ಲಿ ಟೆಂಪ್ರೇಚರ್ ಸೆಟ್ ಆಗುತ್ತೆ. ಟೆಂಪ್ರೇಚರ್ ಸೆಟ್ ಆದ್ರ ಮೇಲೆ ಇಲ್ಲಿ ನಿಮಗೆ 2 ಬಟನ್ ಕಾಣಿಸಿಗುತ್ತೆ. ಒಂದು ಥರ್ಮೋಸ್ಟಾಟ್ ನೀರಿಗಾದರೆ ಇನ್ನೊಂದು ಥರ್ಮೋಸ್ಟಾಟ್ ಹಾಲಿಗೆ. ಇದರಲ್ಲಿರೋ ಅನಲಾಗ್ ಡಯಲ್ ಥರ್ಮೋಮೀಟರ್ ಇಂದ ನಿಮ್ಮ ಕಾಫಿ ಎಕ್ಸ್ಟ್ರಾಕ್ಷನ್ ನ ಟೆಂಪರೇಚರ್ ಕೂಡ ನೀವು ಕಂಟ್ರೋಲ್ ಮಾಡ್ಕೊಬಹುದು. 1100 ವ್ಯಾಟ್ಸ್ ಜೊತೆ 15 ಬಾರ್ಸ್ ಹೈ ಪ್ರೆಷರ್ ಇರೋದ್ರಿಂದ ನಿಮ್ಮ ಎಕ್ಸ್ಪ್ರೆಸೋ ಮೋರ್ ಫ್ರಾಗ್ನೆಂಟ್ ಅಂಡ್ ರಿಚ್ ಇನ್ ಕ್ರೀಮ್, ಸ್ಟೇಬಲ್ ಎಕ್ಸ್ಟ್ರಾಕ್ಷನ್ ಕೂಡ ಆಗಿರುತ್ತೆ. ಬ್ಲ್ಯಾಕ್ ಕಾಫಿ ಅಲಿಯಾಸ್ ಡಿಕಾಕ್ಷನ್ ರೆಡಿ ಆಗಿದೆ. ಯಾರಿಗೆಲ್ಲ ಬ್ಲ್ಯಾಕ್ ಕಾಫಿ ಎಕ್ಸ್ಪ್ರೆಸೋ ಇಷ್ಟ ಇಲ್ಲ ಅವರಿಗೆ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ. ಸೊ ಇವಾಗ ನಾನು ಸೆಕೆಂಡ್ ಬಟನ್ ಒತ್ತೀನಿ. ಸೆಕೆಂಡ್ ಬಟನ್ ಒತ್ತಿದ್ದಂಗೆ ಈ ಮಿಲ್ಕಲ್ಲಿ ಫ್ರಾತ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲೊಂದು ನಾಬ್ ಇದೆ. ಆ ನಾಬನ್ನು ಅಡ್ಜಸ್ಟ್ ಮಾಡ್ಕೊತ ಇವಾಗ ಈ ಹಾಲಲ್ಲಿ ಫ್ರಾತ್ನ ಪ್ರೊಡ್ಯೂಸ್ ಮಾಡೋಣ. ಬ್ಲ್ಯಾಕ್ ಕಾಫಿ ಡಿಕಾಕ್ಷನ್ ರೆಡಿ ಇದೆ. ಹಾಗೆ ಕೆನೆ ಭರಿತ ಹಾಲು ಕೂಡ ರೆಡಿ ಇದೆ. ಇನ್ನೇ ತಡ ಮಿಕ್ಸ್ ಮಾಡ್ಕೊಂಡು ಕ್ಯಾಪುಚಿನೋ ಕುಡ್ದೇ ಬಿಡೋದು. ಈಗ ನಾನು ನಿಮಗೆ ಈ ಕಾಫಿ ಗ್ರೈಂಡರ್ನ ಹೇಗೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ಪ್ರತಿ ಸರ್ತಿನೂ ಯೂಸ್ ಮಾಡಿದ್ಮೇಲೆ ಇದನ್ನು ಒಂದು ವೆಟ್ ಕ್ಲಾತಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆದಮೇಲೆ ಇದರ ಕ್ಯಾಪನ್ನು ನೀವು ರನ್ನಿಂಗ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಪ್ರತಿ ಸರ್ತಿ ಈ ಕಾಫಿ ಗ್ರೈಂಡರ್ನ ಯೂಸ್ ಮಾಡೋ ಮುಂಚೆ
ನೀಟಾಗಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಿ. ನಾನಿವಾಗ ನಿಮಗೆ ಈ ಕಾಫಿ ಮೇಕರ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದರಲ್ಲಿರುವ ಪೋಟಾ ಫಿಲ್ಟರ್ನ ಓಪನ್ ಮಾಡಿ ಇದರಲ್ಲಿರುವ ಲೆಫ್ಟ್ ಓವರ್ ಕಾಫಿಯನ್ನು ಹೀಗೆ ಸ್ಪೂನಲ್ಲಿ ಸ್ಕೂಪ್ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡಬೇಕು. ಇದರೊಳಗಿರುವ ಸ್ಟೇನ್ಲೆಸ್ ಕಪ್ಪನ್ನು ಕೂಡ ರಿಮೂವ್ ಮಾಡೋಕ್ಕಾಗುತ್ತೆ. ಇದನ್ನು ನೀವು ಈಸಿಯಾಗಿ ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿರುವ ಟ್ರೇಯನ್ನು ಕೂಡ ನೀವು ಆರಾಮಾಗಿ ಕ್ಲೀನ್ ಮಾಡಿಕೊಳ್ಬೋದು. ಇದರೊಳಗಡೆ ನೀರು ಎಷ್ಟಿದೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ರೆಡ್ ಕಲರ್ ಮಾರ್ಕರ್ ಕೂಡ ಇದೆ. ಈ ರೆಡ್ ಕಲರ್ ಮಾರ್ಕಿಂಗಿಂದ ನಿಮಗೆ ಇದರೊಳಗಡೆ ಎಷ್ಟು ನೀರಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಈ ಟ್ರೇಯಲ್ಲಿ ಒಳಗಡೆ ಇರುವ ನೀರನ್ನು ಚೆಲ್ಬಿಟ್ಟು ನೀಟಾಗಿ ರಿನ್ಸ್ ಮಾಡಿ ನೀವು ಮತ್ತೆ ಕ್ಲೀನಾಗಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿರುವ ಮೂವಿಂಗ್ ಸ್ಟೀಮ್ ವಾಲ್ವ್ ಅನ್ನು ಕೂಡ ನೀವು ಆರಾಮಾಗಿ ಕ್ಲೀನ್ ಮಾಡ್ಬೋದು. ಈ ಥರ ನಾಸಲನ್ನು ಓಪನ್ ಮಾಡಿಕೊಂಡು ಇದನ್ನು ರನ್ನಿಂಗ್ ವಾಟರಲ್ಲಿ ಕ್ಲೀನ್ ಮಾಡ್ಕೋಬೋದು. ಇದರ ಒಳಗಡೆ ಇರುವ ನಾಸಲನ್ನು ನೀವು ಡ್ಯಾಂಪ್ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಇದನ್ನು ಕ್ಲೀನ್ ಮಾಡೋದ್ರಿಂದ ನಿಮಗೆ ಈ ಕಾಫಿ ಮೇಕರನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ನೀವು ಬ್ಲ್ಯಾಕ್ ಕಾಫಿ ತುಂಬ ಇಷ್ಟಪಡೋರಾದರೆ ಆರಾಮಾಗಿ ಇದರಲ್ಲೂ ಮಾಡ್ಕೊಬೋದು. ಕ್ಯಾಪಚಿನೋ ಇಷ್ಟಪಡೋರಾದರೆ ನೀವು ಅದಕ್ಕೋಸ್ಕರ ಕಾಫಿ ಡೇಗೆ ಹೋಗಬೇಕು ಅಂತ ಇಲ್ಲ, ಮನೆಯಲ್ಲೇ ನೀವು ಆರಾಮಾಗಿ ಸಖತ್ತಾಗಿರೋ ಕಾಫಿನ ಮಾಡ್ಕೊಬೋದು. ಈ ಕಾಫಿ ಮೇಕರ್ನ ಬಾಡಿ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿದೆ. ಹಾಗೆ ಇದರ ಡಿಸೈನ್ ಸಖತ್ ಎಲಿಗೆಂಟ್ ಆಗಿದೆ. ಹಾಗಾಗಿ ಇದು ಕ್ಲೀನ್ ಮಾಡಲಿಕ್ಕೂ ತುಂಬ ಈಸಿ ಕೂಡ ಆಗಿದೆ. ನೀವು ಈ ಪ್ರಾಡಕ್ಟ್ ಬೈ ಮಾಡಬೇಕಂದ್ರೆ ಮಾಡಬೇಕಾಗಿರೋದು ಒಂದೇ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಪ್ರಾಡಕ್ಟ್ನ ನೀವು ಬೈ ಮಾಡಿ. ಅಗೋರ್ ಅವರ ಕಾಫಿ ಮೇಕರ್ ನಿಮಗೂ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಅಗೋರ್ ಅವರ ಪ್ರಾಡಕ್ಟ್ನ ನೀವು ಬೈ ಮಾಡಿ. ಓಕೆ ದೆನ್ ಸಿ ಯು, ಬೈ. ವೆಲ್ಕಮ್ ಟು ಡೇ 2 ಆಫ್ ಶ್ರೀಲಂಕಾ ಸೀರೀಸ್. ಡೇ 2ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಅಂಬುಲ ವಾವಾ ಟವರ್ಗೆ. ಇದು ಬೆಟ್ಟದ ಮೇಲಿರುವಂತದ್ದು. ಎಷ್ಟು ದೊಡ್ಡ ಬೆಟ್ಟ ಅಂದ್ರೆ ಒಂದು 25-30 ಕಿಲೋಮೀಟರ್ ಸ್ವಲ್ಪ ಮುಂದ್ಗಡೆಗೆ. ಬಟ್ ತುಂಬಾ ಬೆಟ್ಟದ ಮೇಲೆ ಇರೋ ಒಂದು ಟವರ್ ಅಲ್ಲಿ ಇಡೀ ಊರ್ ಕಾಣಿಸ್ತದೆ ಅಂತೆ. ಟಾಪ್ ಆಫ್ ದ ಮೌಂಟೇನ್ ಅಲ್ಲಿ ಇದೀವಿ. ನೋಡಿ ಹಿಂದ್ಗಡೆ ಅಲ್ಲಿ ಪಾತಾಳ ಇರೋದು. ಆಲ್ಮೋಸ್ಟ್ ಟಾಪ್ ಅಲ್ಲಿ ಇದೀವಿ ನಾವು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಟವರಿಗೆ ನಾವೀಗ ಹತ್ತಕ್ಕೆ ಹೋಗ್ತಾ ಇರೋದು. ಅದಕ್ಕಿಂತ ಮುಂಚೆ ಇಲ್ಲೊಂದು ಚಂದದ ಮೀನು ಲೇಕ್ ಇದೆ, ಕಲರ್ ಮೀನುಗಳಿದೆ. ಅದಕ್ಕೆ ಅದನ್ನ ನೋಡ್ಕೊಂಡು ಆಮೇಲೆ ಮೇಲೆ ಹೋಗುವ ಅಂತ ಹೇಳಿ ಹೊರಟಿದ್ದೇವೆ. ಆಲ್ಮೋಸ್ಟ್ ಎಷ್ಟು ಮೇಲ್ ಹತ್ಕೊಂಡ್ ಬಂದಿರೋ ಅಂದ್ರೆ ಕೊಡಚಾದ್ರಿ ಬೆಟ್ಟಕ್ಕಿಂತನೂ ಮೇಲ್ ಹತ್ಕೊಂಡ್ ಬಂದಿದೀವಿ. ಅದ್ರ ಮೇಲೊಂದು ಅದ್ರ ಮೇಲ್ ಹತ್ಕೊಂಡ್ ಬಂದ್ಮೇಲೆ ಒಂದು ಬ್ಯೂಟಿಫುಲ್ ಆದ ಲೇಕ್ ಕಾಣಿಸ್ತದೆ. ಇಲ್ಲಿ ಬೋಟಿಂಗ್ ಇದೆಯಂತೆ, ಚಂದ ಮೀನ್ ಇದೆಯಂತೆ. ಎಷ್ಟು ಮೀನ್ ಇದೆಯಲ್ಲ, ಅದಕ್ಕೆ ತಿನ್ಲಿಕ್ಕೆ ತಗೊಂಡು ಹೋಗ್ಬೇಕಾ? ಓ ಓ ಓ ಓ ಓಯ್ ಹಾಯ್ ಅಮ್ಮ. ಓ ಫಿಶ್. ಯೇ ಆ ಕಡೆ ಈ ಕಡೆ ಎಲ್ಲ ಮೀನು. ಡ್ರೈವರ್ ಆಚೆ ಹೋಗ್ಬೇಕು, ಡ್ರೈವರ್ ಟರ್ನ್. ಈ ಮೀನುಗಳು ರಾಶಿ. ಹಾಯ್, ಬ್ಯೂಟಿಫುಲ್ ಆಗಿದೆಯಲ್ಲ? ಹೌದು, ಚಂದ ಇದೆ. ಹಾಯ್ ಗೆಳೆಯರಿ, ಹಾಯ್, ಹೌ ಆರ್ ಯು ಆಲ್? ಚೆನ್ನಾಗಿದ್ದೀರಾ? ಏನು ಬ್ಯೂಟಿಫುಲ್ ಅಲ್ಲ ಕುಮಿ. ಆ ಕಡೆ ಈ ಕಡೆ ಮೀನು. ಅಂಬುಲ ವಾವಾ ಹತ್ರ ಇರೋ ಲೇಕ್ ಅಲ್ಲಿ ಇದೀವಿ ನಾವು. ಹೇಗಿದೆ? ಚಂದ ಇದೆ, ಕಲ ಮೀನು, ದೊಡ್ಡ ಸೈಜ್ ಇದೆಯಲ್ಲ. ಬೆಟ್ಟದ ಮೇಲೆ ಇರುವಂತ ಲೇಕ್. ಇವಾಗ ಲೇಟ್ ಆಗ್ತಿದೆಯಂತೆ, ಡ್ರೈವರ್ ಬೇರೆ ಕರಿತಿದ್ದಾರೆ. ಹೋಗ್ತೀವಿ ವಾಪಸ್ ಇವಾಗ.
ಚಿಕ್ಕಿ ಚಿಕ್ಕಿ ಚಿಕ್ಕಿ. ನಮ್ಮ ಪಾರ್ಕಿಂಗ್ ಜಾಗ ಇವತ್ತು ನಮ್ಮ ಕಾರು ಚೇಂಜ್ ಆಗಿದೆ. ಇಲ್ಲಿಂದ ನೋಡಿದ್ರೆ ಪಾತಾಳ. ಬ್ಯೂಟಿಫುಲ್ ವ್ಯೂ. ಹತ್ಲಿಕ್ಕಷ್ಟೇ ಇದೆ, ಆದ್ರೆ ವ್ಯೂ ನೋಡಿದ ನಂತರ ಖುಷಿ ಆಯ್ತು ನಂಗೆ. ಇನ್ನು ಈಗ ಹತ್ತಿಕೊಂಡು ಬಂದಷ್ಟೇ ಹೋಗ್ಲಿಕ್ಕಿದೆ. ಇನ್ನೂ ಮೇಲೆ ಹೋಗ್ಬೇಕಲ್ಲ ಅಣ್ಣ, ಬನ್ನಿ ಅಣ್ಣ. ಇಲ್ಲೇ ಇಷ್ಟು ಹತ್ಕೊಂಡ್ ಬಂದಿದ್ದೀವಿ. ಬ್ಯೂಟಿಫುಲ್ ಅಂದರೆ ತುಂಬ ಬ್ಯೂಟಿಫುಲ್ ವ್ಯೂ ಮಾತ್ರ. ವರ್ತು ಇಲ್ಲಿಗೆ ಬಂದಿದ್ದು. ಅಮೇಝಿಂಗ್ ವ್ಯೂ ಮಾತ್ರ, ಎಷ್ಟು ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಒಬ್ರಿಗೂ ಇವಾಗ ದಾರಿ ಸಾಲ್ತಾ ಇಲ್ಲ. ಲೈನ್ ಬೇರೆ ನಿಂತಿದೆ, ಕ್ಯೂ ಇದೆ. ನಮ್ಮ ಡ್ರೋನ್ ಇಲ್ಲಿದೆ. ನಮ್ಮ ಡ್ರೋನಿಗೆ ಹೇಳಿ. ಒಬ್ಬರೇ ಹೋಗುವಷ್ಟು ಜಾಗ ಇರೋದಿಲ್ಲಿ, ಬಿದ್ರೆ ಪಾತಾಳ. ಇಲ್ಲಿ ಓ ಮೈ ಗಾಡ್, ಒಬ್ರೊಬ್ರೆ ಹೋಗ್ಬೋದು. ಹೆಂಗಿದೆ ಕುಮ್ಮಿ? ಭಯ ಆಗತ್ತಾ? ಒಬ್ರು ಹೋಗೋಷ್ಟು ಜಾಗ ಇಲ್ಲ ಇಲ್ಲಿ. ಓ ಮೈ ಗಾಡ್, ವ್ಯೂ ನೋಡ್ರಿ ಏನ್ ಬ್ಯೂಟಿಫುಲ್. ಹಾಯ್ ನಮ್ ಡ್ರೋನ್. ಹಾಯ್. ಇಲ್ಲಿ ಮಾತ್ರ ಅದ್ಭುತ. ಸೊ ಟಾಪ್ ಅಲ್ಲಿ ಬಂದಿದ್ದೀವಿ. ಆಯ್ತು, ಮುಗೀತಿಲ್ಲಿ. ಇಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ ಇಲ್ಲಿ. ಓ ಪಾತಾಳ ಇಲ್ಲಿ. ಮೈ ಗಾಡ್, ವಂಡರ್ಫುಲ್ ಅಂದ್ರೆ ತುಂಬಾ ವಂಡರ್ಫುಲ್. ಹೆಂಗಿದೆ ಕಮ್ಮಿ? ಭಯ ಆಗ್ತಿದೆಯಾ? ಇಲ್ಲಿ ಬರದಿದ್ರೆ ಎಷ್ಟು ದೊಡ್ಡ ಮಿಸ್ ಆಗ್ತಿತ್ತು ಅಲ್ಲ. ಸಿ ಇಲ್ಲಿಗೆ ಎಂಡು, ಇಲ್ಲಿಂದ ಇನ್ನು ಹೋಗಕ್ಕಾಗದೇ ಇಲ್ಲ. ಆ ಕಡೆ ಈ ಕಡೆ ಏನ್ ಚಂದನೋ ಚಂದ. ಕ್ಯಾಂಡಿ ಯು ಬ್ಯೂಟಿ. ಕುಮೇ. Yes, on the top of Ambulwawa Tower. ಸಖತ್ ಚಂದ ಇದೆ, ಚಂದ ಟವರ್. ನೀವು ಕ್ಯಾಂಡಿಯಿಂದ ಇದು 25 ಕಿಲೋಮೀಟರ್ ಅಷ್ಟೇ ಇರೋದು. ಮಿಸ್ ಮಾಡಬೇಡಿ, ಬನ್ನಿ ಎಲ್ರು. ಪಾತಾಳ ನೋಡ್ರು, ಪಾತಾಳ. ಹೆಂಗಿದೆ? ಭಯ ಆಗ್ತಿದ್ಯಾ? ಈ ಕಡೆ ಇನ್ನೂ ಸ್ಕೇರಿ ಆಗಿದೆ. ನಿಧಾನ ಹೋಗಿ. ಹೆಂಗಿದೆ? ಒಬ್ರೊಬ್ರೆ ಹೋಗಕ್ಕಾಗೋದಿಲ್ಲಿ. ಸ್ಲೋ. ಈ ಮಕ್ಕಳು ಮೇಲೆ ಹೋಗ್ತಿದ್ದಾರೆ. ಇಳಿಯೋದು ತುಂಬಾ ಕಷ್ಟ, ಹತ್ತೋದು ಸಹ ಕಷ್ಟ. ಯಾಕಂದ್ರೆ ಒಬ್ಬೊಬ್ಬರೇ ಹೋಗ್ಲಿಕ್ಕೆ ಜಾಗ ಇರೋದು. ಅಮ್ಮ, ಜಾಸ್ತಿ ಎಲ್ಲಾದ್ರೂ ಕ್ರೌಡ್ ಆದ್ರೆ ಇಲ್ಲಿ ಒಳಗೆ ಹೋಗ್ಬೋದು. ಒಳಗೊಂದು ಗುಹೆ ಇದೆ. ಒಬ್ರೊಬ್ರೆ ಹೋಗ್ತಾ. ಇಟ್ ವಾಸ್ ವೆರಿ ನೈಸ್. ಫೈನಲಿ ಮುಗಿಸ್ಕೊಂಡು ಕೆಳಗೆ ಹೋಗ್ತಿದೀವಿ. ಕೆಳಗೆ ಹೋಗೋದು ಕೂಡ ದೊಡ್ಡ ಹರಸಾಹಸ ಮಾಡ್ಕೊಂಡೇ ಕೆಳಗೆ ಹೋಗ್ತಾ ಇದೀವಿ. ಒಬ್ರಾದ್ರ ಮೇಲೆ ಒಬ್ರು ಕೆಳಗೆ ದಡ ಸೇರ್ತಾ ಇದೀವಿ. ಶ್ರೀಲಂಕಾಗೆ ಬಂದು ಇಲ್ಲಿ ಜಾತ್ರೆಗೆ ಬರ್ತಿದ್ರೆ ಹೆಂಗೆ? ಸೊ ಅದಕ್ಕೆ ನಾನು ಪ್ರಿಯಾಂಕಾ ಇಲ್ಲಿನ ಲೋಕಲ್ ಜಾತ್ರೆಗೆ ಬಂದು ಆಟ ಆಡ್ತಾ ಇದೀವಿ. ಇಲ್ಲಿ 6 ಬಾಲ್ ಕೊಡ್ತಾರೆ. ಇದನ್ನ ಹಿಂದೆ ಕಾಣೋ ಮಡಕೆ ಒಳಗೆ ಹಾಕ್ಬೇಕಂತೆ.
ಈ 6 ಬಾಲ್ಗೆ 30 ರೂಪಾಯಿ ಅಷ್ಟೇ. ಬಟ್ ಈ ಒಂದು ಬಾಲ್ನ ಹಾಕಿದ್ರೆ ನಮಗೆ 30 ರೂಪಾಯಿ ಸಿಗುತ್ತೆ. 2 ಬಾಲ್ ಹಾಕಿದ್ರೆ ನಮಗೆ 100 ರೂಪಾಯಿ ಸಿಗುತ್ತೆ. 6 ಬಾಲ್ ಹಾಕಿದ್ರೆ 3000 ರೂಪಾಯಿ ಸಿಗುತ್ತೆ. ನಾವಿಲ್ಲಿ ಇನ್ವೆಸ್ಟ್ ಮಾಡ್ತಿರೋದು ಬರೀ 30 ರೂಪಾಯಿ. ಈ 6 ಬಾಲನ್ನು ಆ ಮಡಕೆ ಒಳಗೆ ಹಾಕಿದ್ರೆ ನಮಗೆ 3000 ಸಿಗುತ್ತೆ. ಆ್ಯಂಡ್ ಒಂದೇ ನಿಮಿಷ ಈ ಜಾತ್ರೆ ಹೆಂಗಿದೆ ಅಂತ ತೋರಿಸ್ಲಾ? ಎಸ್, ನಮ್ಮೂರ ಜಾತ್ರೆ ಹೆಂಗಿರುತ್ತೋ ಇಲ್ಲೂ ಕೂಡ ಹಿಂಗೆ ಸೇಮ್ ಇದೆ. ಎಲ್ಲ ಕಡೆ ಆಟ, ಜೈಂಟ್ ವೀಲು, ಜನ ಸ್ವಲ್ಪ ಕಮ್ಮಿ ಅಪ್ಪ, ಬಟ್ ಏನೋ ಒಂಥರ ವೈಬ್ ಚೆನ್ನಾಗಿದೆ. ಈಗ ಪ್ರಿಯಾಂಕಾ ಅವರ ಮೊದಲನೇ ಆಟ. ಹಾಕು, ಅಡ್ಡಿಲ್ಲ ಹಾಕು. ಮೊದಲನೇ ಬಾಲ್ನ ಇವಾಗ ಹಾಕ್ತಾ ಇದ್ದೀನಿ. ಓ ಕಷ್ಟ ಇದೆ. ಓ ಇದು ಸುಲಭ ಇಲ್ಲ ಅಲ್ಲಿ ಹಾಕಿರೋ ರೇಟಿಗೆ. ಅಯ್ಯಯ್ಯೋ, ಭಾರಿ ಕಷ್ಟ ಇದೆ. ಅದಕ್ಕೆಲ್ಲ ಆ ಥರ ದುಡ್ಡು ಇಟ್ಟಿದ್ದಾರೆ, ಪ್ರೈಸ್ ಮನಿ. ಪ್ರಿಯಾಂಕಾ ಕಾಮತ್ ಅವರು ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಿಯಾಂಕಾ ಕಾಮತ್ ರಾಜ್ಯ ಹಾಗೂ ರಾಷ್ಟ್ರಗಂಡ ಅತ್ಯುತ್ತಮ ಬೌಲರ್. ಪುತ್ತೂರು ಸುಳ್ಯದ ಹೆಮ್ಮೆಯ ಯುವತಿ. ಒಂದು ಚೆಂಡು ಕೂಡ ಒಳಗೆ ಹೋಗ್ತಾ ಇಲ್ಲ. ಮತ್ತೊಮ್ಮೆ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಿಯಾಂಕಾ ಕಾಮತ್. ಓ ಮೈ ಗಾಡ್, ಅಂಕಣದ ಹೊರಭಾಗದಲ್ಲಿ ಚೆಂಡು. ಜಸ್ಟ್ ಮಿಸ್, ಸೀಮಾ ರೇಖೆ ಹೊರಗೆ ಹೋಗುವಂತ ಬಾಲ್. ಇಲ್ಲೂ ಕೂಡ ಇಬ್ಬರಿಗೂ ಈ ಆಟದಲ್ಲಿ ಲಕ್ಕಿಲ್ಲ. ಅಲ್ಲಿ ನಮ್ಮ ಲಕ್ ನೋಡಾಯ್ತು, ಅಲ್ಲಿ ಲಕ್ ಸರಿ ಇಲ್ಲ. ಇಲ್ಲಿ ಆಕ್ಚುಲಿ ನಮ್ಮ ಲೋಕಲ್ ರೂಲೆಟ್ ತರ ಇದೆ. ರೆಡ್, ಬ್ಲೂ, ವೈಟ್ ಕಲರ್ ಇದೆ. ಅಂಡ್ ಇಲ್ಲಿ ಒಂದು ಡಬ್ಬಿ ಇದೆ. ಆ ಬಾಲ್ನ ಇಲ್ಲಿ ಹಾಕ್ತಾರೆ. ರೆಡ್ಡಿಗೆ ಬಿದ್ದರೆ 100 ರೂಪಾಯಿಗೆ 200 ರೂಪಾಯಿ ಕೊಡ್ತಾರಂತೆ. ಬ್ಲೂ ಬಿದ್ದರೆ 100 ರೂಪಾಯಿಗೆ 300 ರೂಪಾಯಿ ಕೊಡ್ತಾರೆ. ಅಂಡ್ ವೈಟ್ ಬಿದ್ದರೆ 100ಕ್ಕೆ 400 ರೂಪಾಯಿ ಕೊಡ್ತಾರಂತೆ. ಇವಾಗ ನಾನು 100 ರೂಪಾಯಿನ ರೆಡ್ಡಿಗೆ ಹಾಕ್ತಾ ಇದ್ದೀನಿ. ವೈಟ್ ವೆರಿ ಲೆಸ್. ಓಕೆ, ಹೇಳ್ತೀಯಳೆ ವೈಟ್ಗೆ ಹಾಕಿ ಅಂತ. ಓಕೆ, ಹಿಯರ್ ವೈಟ್ ಐ ಕ್ಯಾನ್ ಪುಟ್. ಓಕೆ, ನೋಡೋಣ. ಗಿಲಿ 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 ಮ್ಯಾಜಿಕ್. ಓಹ್ ಮೈ ಗಾಡ್. ಓ ಮೈ ಗಾಡ್, ನಾ ಹೇಳಿಲ್ವ ರೆಡ್ಡಿಗೆ ಆಗ್ತಿದ್ದೆ ಅಂತ. ಓಹೋ, ಕೀಲು ಕುದುರೆ ಕೀಲು ಕುದುರೆ ಕೀಲು ಕುದುರೆ ಕೀಲು ಕುದುರೆ. ಕೀಲು ಕುದುರೆ ಆಡ್ತೀವಿ. ನಾವೆಷ್ಟೇ ದೊಡ್ಡವರಾದರೂ ನಮ್ಮ ಅಮ್ಮ ಅಪ್ಪ ಎಲ್ಲ ಹೇಳಿದರೆ ನಾವು ಚಿಕ್ಕ ಮಕ್ಕಳು ಥರನೇ ಇರಬೇಕು ಅಂತ. ಅದಕ್ಕೆ ಇವಾಗ ನಾನು ಚಿಕ್ಕ ಮಕ್ಕಳು ಥರ ಕುದುರೆ ಆಡಕ್ಕೆ ಹೋಗ್ತೀನಿ. ಅದು ಇಷ್ಟು ಚಿಕ್ಕ ಮಕ್ಕಳಾಗೋದು ಬೇಡ ಇತ್ತಾ ಅಂತ? ಇಲ್ಲ, ಚಿಕ್ಕ ಮಕ್ಕಳು ಅಂದರೆ ಯಾವ ವಯಸ್ಸಿನವರು ಬೇಕಾದ್ರೆ ಆಗ್ಬೋದು. ನಾನು ಇವಾಗ ಸಿಂಹ ಇದೆ, ಬಾತ್ಕೋಳಿ ಇದೆ, ಕುದುರೆ ಇದೆ, ಕತ್ತೆ, ಹುಲಿ, ಮತ್ತೆ ಅಂತ ಇದೆ. ನಾನು ಯಾವಾಗಲೂ ಸಿಂಹದ ಮೇಲೆ ಕೂರುತ್ತೆ. ಓ ಅಣ್ಣ ನಿಲ್ಸಿ ಪ್ಲೀಸ್. ಅವನ ಗೋಡು ರೈಡ್ ಬಂದಿತ್ತ. ಕಾಡು ಕುದುರೆ ಓಡಿ ಬಂದಿತ್ತ. ಅದು ಕುದುರೆ ಅಲ್ಲ, ಸಿಂಹ. ಕಾಡು ಸಿಂಹ ಓಡಿ ಬಂದಿತ್ತ. ಓ ನೀನ್ ಕುದುರೆ. ಓ ನಂದು ಕುದುರೆ. ಹೆಂಗಿತ್ತು ರೈಡು? ಸೂಪರ್ ಆಗಿತ್ತ? ಸೂಪರ್ ಅನ್ಲಿಕ್ಕೆ ಎಂದಾಯ್ತು, ಮಜಾ ಜಾಲಿ. ನಾವು ಮತ್ತೆ ಮಕ್ಕಳಾದ್ವಿ. ಮಕ್ಕಳ ಏಜ್ ಅಲ್ಲಿ ಮಕ್ಕಳಾದ್ವಿ ಅಂತ ಹೇಳ್ತಿದ್ದೀರಲ್ಲ. ಈ ವ್ಲಾಗ್ ನೋಡ್ತಿರೋ ನಮ್ಮ ಫ್ಯಾಮಿಲಿ ಅವ್ರು ಏನ್ ಅನ್ಕೊಳ್ಬೇಡ ನಮ್ಮ ಬಗ್ಗೆ. ಜಾಲಿ ಜಾಲಿ, ಫುಲ್ ಜಾಲಿ.